ಬೆಳಗಾವಿಯಲ್ಲಿ ವಿಧಾನಮಂಡಲದ ಅಧಿವೇಶನ ನಾಯಕತ್ವ ಸಂಘರ್ಷವನ್ನು ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ಸಕಲ ಸಿದ್ಧತೆಯನ್ನ ನಡೆಸುತ್ತಿದೆ. ಸುವರ್ಣಸೌಧದಲ್ಲಿ ವಿಧಾನಮಂಡಲ ಅಧಿವೇಶನ. ಈ ಸಂದರ್ಭದಲ್ಲಿ ನಾಯಕತ್ವ ಸಂಘರ್ಷವನ್ನು ಪ್ರಸ್ತಾಪಿಸುವುದಕ್ಕೆ ಕೇಸರಿ ಪಡೆ ರೆಡಿ ಆಗ್ತಿದೆ. ದೋಸ್ತಿ ನಾಯಕರಿಗೆ ಕೌಂಟರ್ ಕೊಡಲು ಸರ್ಕಾರವೂ ಕೂಡ ಸಿದ್ಧತೆಯನ್ನು ನಡೆಸಿದೆ. ವಿಧಾನಸಭೆಯ ಕಲಾಪದಲ್ಲಿ ಸಿಎಂ ಸಂತಾಪದ ನುಡಿಗಳನ್ನ ಆಡಿದರು. ಎಚ್.ವೈ. ಮೇಟಿ ನಿಧನಕ್ಕೆ ಸಿದ್ದರಾಮಯ್ಯನವರು ಸಂತಾಪವನ್ನ ಸೂಚಿಸಿದರು. ಎಚ್.ವೈ. ಮೇಟಿ ಸರಳ ಸಜ್ಜನ ರಾಜಕಾರಣಿಯಾಗಿದ್ದರು. ಮೇಟಿ ನಿಷ್ಠಾವಂತ ಕಾರ್ಯಕರ್ತ, ಅಭಿಮಾನಿಯಾಗಿದ್ದರು ಅನ್ನೋದಾಗಿ, ಜೊತೆಲಿ ಅವರು ಶಾಸಕ ಆಗುವ ಮುನ್ನವೇ ನನಗವರು ಪರಿಚಯ, ಅವರು ಒಡನಾಟಗಳಿತ್ತು. ಎಪಿಎಂಸಿ ಅಧ್ಯಕ್ಷ ಆಗಿದ್ರು, ಡಿಸಿಎಂ ಬ್ಯಾಂಕಿನ ನಿರ್ದೇಶಕರಾಗಿದ್ದರು ಡಿಸಿಸಿಯಲ್ಲಿ. ಜೊತೆಲಿ ಕೊನೆಯ ತನಕ ಮೇಟಿ ಅವರು ನನ್ನ ಜೊತೆಗಿದ್ದಂಥವರು. ನಾನು ನನ್ನ ಒಬ್ಬ ಅಭಿಮಾನಿಯನ್ನ ಕಳ್ಕೊಂಡಿದ್ದೇನೆ. ವಿಧಾನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಇದು. ಅಂದರೆ ಆರಂಭಿಕವಾಗಿ ಸಂತಾಪವನ್ನು ಸೂಚಿಸುವಂಥ ಒಂದು ವಾಡಿಕೆಯನ್ನು ನಡ್ಕೊಂಡು ಬರುತ್ತಲ್ಲ, ಅದೇ ರೀತಿಯಾಗಿ ಮೇಟಿಯವರ ಕುರಿತಂತೆ ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ. ಒಂದು, ರಾಜ್ಯ ಸರ್ಕಾರವನ್ನು ಕಟ್ಟಿಹಾಕಬೇಕು ಅಂತ ಬಿಜೆಪಿ ಜೆಡಿಎಸ್ ಸಕಲ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ರೆ, ಇತ್ತ ಆರಂಭದಲ್ಲೇ ಕಲಾಪದಲ್ಲಿ ಸಂತಾಪ ಸೂಚಿಸುವಂಥ ಸಂದರ್ಭದಲ್ಲಿ ಆ ನುಡಿಗಳನ್ನು ಆಡ್ತಾ ಹೇಳಿದರು. ಎಚ್.ವೈ. ಮೇಟಿಯವರು ಬಹಳ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು ಸಿದ್ದರಾಮಯ್ಯನವರ. ಅದರಲ್ಲಿ ಜೊತೆಲಿ ಸಿದ್ದರಾಮಯ್ಯನವರು ಅದೇ ಹೇಳಿದರು, ಅವರ ಸರಳ ಸಜ್ಜನಿಕೆ ಹೇಗಿತ್ತು, ಒಡನಾಟಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಮಾನ್ಯ ಸದಸ್ಯರು ಮತ್ತು ಇತರ ಗಣ್ಯರು ನಿಧನರಾಗಿದ್ದಾರೆ. ನೀವು ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಒಂದು ನಿರ್ಣಯವನ್ನು ಮಂಡಿಸಿದ್ದೀರಿ. ಆ ನಿರ್ಣಯಕ್ಕೆ ಬೆಂಬಲ ಸೂಚಿಸಿ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಚ್.ವೈ. ಮೇಟಿಯವರು ಅವರು ಮಾಜಿ ಸಚಿವರು ಆಗಿದ್ದಂಥವ್ರು. ಕೆಳ ಹಂತದಿಂದ ಮಂಡಲ ಪಂಚಾಯಿತಿ ಚೇರ್ಮನ್ ಆಗಿ ಮೇಲಕ್ಕೆ ಬಂದು ಈ ಮನೆಯ ಸದಸ್ಯರು ಅಷ್ಟೇ ಅಲ್ಲ, ಪಾರ್ಲಿಮೆಂಟ್ ಸದಸ್ಯರು ಕೂಡ ಆಗಿದ್ರು. ಆಮೇಲೆ 96ರಲ್ಲಿ 1994ನಲ್ಲಿ ಮಿನಿಸ್ಟರ್ ಆದ್ರು, ಫಾರೆಸ್ಟ್ ಮಿನಿಸ್ಟರ್ ಆದ್ರು. ಆಮೇಲೆ 2013ರಲ್ಲಿ ಎಕ್ಸೈಸ್ ಮಿನಿಸ್ಟರ್ ಆಗಿದ್ರು. ಬಹಳ ಸಜ್ಜನ. ಬಹುಶಃ ನಾವು ಒಬ್ಬ ಸಜ್ಜನ ರಾಜಕಾರಣಿಯನ್ನ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಭ್ಯ, ಸಜ್ಜನ, ಪ್ರಾಮಾಣಿಕ. ಯಾಕಂದ್ರೆ ನನಗೆ 1983 ಅವತ್ತಿನಿಂದ ಒಡನಾಟ ಇದೆ.